Hi everyone, this is Sindhu, Assistant Professor, Department of Economics, GFGC, Mitigation. Dear students, in this session we are going to discuss about criticisms of critical minimum effort theory. In our previous class we discussed the opinion of ಲೆಬೆನ್ಸ್ಟೈನ್ about development process. ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಲೆಬೆನ್ಸ್ಟೈನ್ ರವರ ಅಭಿಪ್ರಾಯ ಏನಾಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಷನ್ ಮಾಡಿದ್ವಿ. ಲೆಬೆನ್ಸ್ಟೈನ್ ಹೇಳೋ ಪ್ರಕಾರ ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ಸಾಕಷ್ಟು ಅಡೆತಡೆಗಳಿರೋದ್ರಿಂದ ಒಂದೇ ಬಾರಿ ನಾವು ಬೃಹತ್ ಪ್ರಮಾಣದ ಹೂಡಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ರೋನಾನ್ ಹೇಳಿದಾಗೆ ಇರ್ತಕ್ಕಂಥ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಚಿಕ್ಕ ಚಿಕ್ಕ ಪ್ರಯತ್ನಗಳು, ಕನಿಷ್ಠ ಪ್ರಯತ್ನಗಳು ಸೂಕ್ತ ಅಂತ ಹೇಳಿಬಿಟ್ಟು ಲೆಬೆನ್ಸ್ಟೈನ್ ರವರು ಅಭಿಪ್ರಾಯಪಟ್ಟಿದ್ದರು. ಲೆಬೆನ್ಸ್ಟೈನ್ ರವರ ಪ್ರಕಾರ ಸಂದಿಗ್ಧ ಕನಿಷ್ಠ ಪ್ರಯತ್ನದ ಫಲವಾಗಿ ಆದಾಯ ಹೆಚ್ಚಾಗುವಂತಹ ಒತ್ತಡಗಳು ವಿಸ್ತರಿಸುತ್ತಾ ಹೋದಂತೆ ಹಾಗೂ ಜನಸಂಖ್ಯೆಯ ಬೆಳವಣಿಗೆ ಹತೋಟಿಗೆ ಬರುತ್ತಿರುವಾಗ ದೇಶದಲ್ಲಿ ಸ್ವಯಂ ಸೃಷ್ಟಿಕಾರಕ ಪ್ರಗತಿಗೆ ಪ್ರೇರಕವಾಗುವಂತಹ ಪರಿಸರ ನಿರ್ಮಾಣಗೊಳ್ತಾ ಹೋಗುತ್ತೆ. ಆಗ ಶೂನ್ಯ ಮೊತ್ತದ ಪ್ರೇರಕಗಳು, ಉದ್ಯಮಿ ಚಟುವಟಿಕೆಗಳಲ್ಲಿ ಶೂನ್ಯ ಮೊತ್ತದ ಪ್ರೇರಕಗಳು ಕಡಿಮೆ ಆಗಿ ಧನಾತ್ಮಕ ಮೊತ್ತದ ಪ್ರೇರಕಗಳು ಪ್ರಾರಂಭ ಆಗೋದಕ್ಕೆ ಚಾಲನೆ ದೊರಕದಂಗಾಗುತ್ತೆ. ಹಾಗೆ ಉಳಿತಾಯ ಮತ್ತು ಹೂಡಿಕೆಗಳು ಅಧಿಕಗೊಳ್ಳುತ್ತವೆ. ಸ್ವಯಂ ಪೋಷಕ ಪ್ರಗತಿಗೆ ಹಿತಕರವಾಗಿರುವಂಥ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ನೆಲೆಯೂರುತ್ತೆ ಅಂತ ಹೇಳಿಬಿಟ್ಟು ಲೆಬೆನ್ಸ್ಟೈನ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇದು ಹೀಗೆ ಮುಂದುವರಿತಾ ಹೋದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಗತಿ ಪ್ರತಿನಿಧಿಗಳ ಕ್ರಿಯಾಶೀಲತೆ ಮತ್ತು ಅದರ ವಿಸ್ತರಣೆ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ಬಂಡವಾಳ ಉತ್ಪನ್ನ ಅನುಪಾತದಲ್ಲಿ ಏನು ಏರಿಕೆ ಕಂಡು ಬಂದಿರುತ್ತೆ ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ಅದು ಕಡಿಮೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಸಾಮಾಜಿಕ ಆರ್ಥಿಕ ಚಲನೆಗೆ ಪ್ರೋತ್ಸಾಹದಾಯಕವಾದಂತಹ ಅಂಶಗಳ ಬೆಳವಣಿಗೆ ಈ ಸಂದರ್ಭದಲ್ಲಿ ಸಾಧ್ಯ ಆಗುತ್ತೆ. ಪ್ರಗತಿಗೆ ಮಾರಕವಾಗಿರುವ ಅಂಶಗಳ ಗಾತ್ರ ಮತ್ತು ಅದರ ಪರಿಣಾಮದಲ್ಲೂ ಕೂಡ ಇಳಿಕೆ ಕಂಡುಬರುತ್ತೆ. ದ್ವಿತೀಯ ಹಾಗೂ ತೃತೀಯ ಚಟುವಟಿಕೆಗಳ ವಿಸ್ತರಣೆಯೊಡನೆ ಶ್ರಮ ವಿಭಜನೆಯೂ ಕೂಡ ವೃದ್ಧಿಗೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ. ಫಲವತ್ತತೆಯ ದರದ ಕುಸಿತಕ್ಕೆ ನೆರವಾಗುವಂತಹ ಆರ್ಥಿಕ ಮತ್ತು ಸಾಮಾಜಿಕ ಸುಧಾರಣೆಗೆ ಪೂರಕವಾದಂಥ ಪರಿಸರವೂ ಕೂಡ ನಿರ್ಮಾಣಗೊಳ್ಳುತ್ತೆ ಅಂತ ಹೇಳಿಬಿಟ್ಟು ಲೆಬೆನ್ಸ್ಟೈನ್ ರವರು ಅವರ ಅಭಿವೃದ್ಧಿ ಸಿದ್ಧಾಂತದಲ್ಲಿ ಕೆಲವೊಂದು ಅಂಶಗಳನ್ನು ನಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ಆದರೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅನಭಿವೃದ್ಧಿ ರಾಷ್ಟ್ರಗಳ ಅಭಿವೃದ್ಧಿಯ ತಂತ್ರವನ್ನು ಹೆಣೆಯೋದ್ರಲ್ಲಿ ಖಂಡಿತವಾಗ್ಲೂ ಲೆಬೆನ್ಸ್ಟೈನ್ ರವರು ಒಂದು ಒಳ್ಳೆಯ ತಂತ್ರವನ್ನು ಕೊಟ್ಟಿದ್ದಾರೆ ಅನಭಿವೃದ್ಧಿ ರಾಷ್ಟ್ರಗಳಿಗೆ, ಆರ್ಥಿಕ ಅಭಿವೃದ್ಧಿಯ ತಂತ್ರವನ್ನು. ಆದರೆ ಕೆಲವೊಂದು ಅಂಶಗಳನ್ನು ಅವರು ನಿರ್ಲಕ್ಷಿಸಿರ್ತಕ್ಕಂಥದ್ದು, ಬಹಳ ಮುಖ್ಯವಾಗಿ ಬೇಕಿರ್ತಕ್ಕಂಥ ಅಭಿವೃದ್ಧಿಯ ಪ್ರಕ್ರಿಯೆಗೆ ಬಹಳ ಮುಖ್ಯವಾಗಿ ಬೇಕಿರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ಅವರು ನಿರ್ಲಕ್ಷ್ಯ ಮಾಡಿರೋದ್ರಿಂದ ಈ ಸಿದ್ಧಾಂತ ಕೆಲವೊಂದು ಟೀಕೆಗಳಿಗೊಳಗಾಗಿದೆ. ಅಂಥ ಕೆಲವೊಂದು ಟೀಕೆಗಳಂತ ಹೇಳಿದ್ರೆ ಮೊದಲನೇದಾಗಿ ಇರ್ರೆಲೆವೆಂಟ್ ಸ್ಟ್ಯಾಂಡ್ ಆನ್ ಪಾಪ್ಯುಲೇಷನ್ ಗ್ರೋತ್, ಜನಸಂಖ್ಯಾ ಬೆಳವಣಿಗೆಯ ಬಗೆಗೆ ಅಸಮಂಜಸ ನಿಲುವನ್ನು ತಾಳಿರ್ತಕ್ಕಂಥದ್ದು. ಖಂಡಿತವಾಗ್ಲೂ ವಿದ್ಯಾರ್ಥಿಗಳೇ, ಲೆಬೆನ್ಸ್ಟೈನ್ ಹೇಳಿರ್ತಕ್ಕಂಥದ್ದು ಏನು ಅಂತಂದರೆ ಜನಸಂಖ್ಯಾ ಬೆಳವಣಿಗೆಯು ತಲಾದಾಯದ ಕಾರ್ಯ ಅನ್ನುವಂಥ ಒಂದು ವಾದವನ್ನು ಮಂಡನೆ ಮಾಡಿದ್ದಾರೆ. ಆದರೆ ಈ ವಾದ ಬಹಳ ಅಸಮಂಜಸವಾಗಿರ್ತಕ್ಕಂಥದ್ದು ಅಂತ ಹೇಳಿಬಿಟ್ಟು ಹಲವಾರು ಅರ್ಥಶಾಸ್ತ್ರಜ್ಞರಿಂದ ಟೀಕೆಗೊಳಗಾಗಿದೆ. ಜೀವನಾವಶ್ಯಕ ಮಟ್ಟದಿಂದ ತಲಾದಾಯ ಏರಿದಂತೆ ಜನಸಂಖ್ಯೆಯೂ ಹೆಚ್ಚಾಗುತ್ತೆ ಮತ್ತು ಒಂದು ನಿರ್ದಿಷ್ಟ ಮಟ್ಟದ ಆದಾಯದ ನಂತರ ಜನಸಂಖ್ಯೆ ಕುಸಿಯುತ್ತೆ ಅಂತ ಹೇಳಿಬಿಟ್ಟು ಲೆಬೆನ್ಸ್ಟೈನ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ವಾಸ್ತವವಾಗಿ ನಾವು ಅರ್ಥ ಮಾಡ್ಕೋಬೇಕು, ತಲಾದಾಯ ಮತ್ತು ಜನಸಂಖ್ಯೆಯ ನಡುವೆ ಈ ರೀತಿ ಒಂದು ಸಂಬಂಧವನ್ನು ಕಲ್ಪಿಸ್ತಕ್ಕಂಥದ್ದು ತೀರಾ ಅವಾಸ್ತವಿಕ ಅಂತ ಹೇಳ್ಬೋದು. ಏಕೆಂತ ಹೇಳಿದರೆ ಅನಭಿವೃದ್ಧಿ ದೇಶಗಳಲ್ಲಿ ಜನಸಂಖ್ಯೆಯ ಬೆಳವಣಿಗೆಯು ಅಲ್ಲಿನ ಸಂಪ್ರದಾಯ, ಮೂಢನಂಬಿಕೆಗಳು, ಸಾಮಾಜಿಕ ಮನೋಭಾವನೆಗಳು ಹಾಗೂ ಅಭ್ಯಾಸಗಳಿಂದ ಪ್ರಭಾವಗೊಳ್ಳುತ್ತೆ ಹೊರತು ಕೇವಲ ತಲಾದಾಯದಿಂದಲ್ಲ. ನಮಗೆ ರಾಷ್ಟ್ರೀಯ ಆದಾಯದ ವಿತರಣೆಗೆ ಸಂಬಂಧಪಟ್ಟಂತೆ ನಾವು ಜನಸಂಖ್ಯೆ ಮತ್ತು ತಲಾದಾಯವನ್ನು ಅದರ ಸಂಬಂಧವನ್ನು ಹೇಳ್ಬೋದು. ಆದರೆ ಈ ನಿಟ್ಟಿನಲ್ಲಿ ನೋಡೋದಾದರೆ ಖಂಡಿತವಾಗೂ ಲೆಬೆನ್ಸ್ಟೈನ್ ಅವರು ಜನಸಂಖ್ಯೆಯ ಬೆಳವಣಿಗೆಯ ಬಗ್ಗೆ ಒಂದು ಅಸಮಂಜಸವಾಗಿರ್ತಕ್ಕಂಥ ನಿಲುವನ್ನು ಹೊಂದಿದ್ರು ಅಂತ ಹೇಳಿಬಿಟ್ಟು ಹೇಳಬಹುದು. ನೆಕ್ಸ್ಟ್ ಅನದರ್ ಒನ್ ಇಸ್ ವ್ಯಾಗ್ಯೂ ಎಕ್ಸ್ಪ್ಲೇಷನ್, ಅಸ್ಪಷ್ಟ ವಿವರಣೆ. ಪ್ರಾರಂಭಿಕವಾಗಿ
ಹಾಗಾಗಿ ಆ ರಾಷ್ಟ್ರದ ಆದಾಯದಲ್ಲಿ ಅನಭಿವೃದ್ಧಿ ರಾಷ್ಟ್ರಗಳ ಆದಾಯದ ಹೆಚ್ಚಳಕ್ಕೆ ಲೆಬೆನ್ಸ್ಟನ್ ಅವರು ಕೆಲವೊಂದು ತಂತ್ರಗಳನ್ನು, ಕೆಲವೊಂದು ಪರಿಹಾರಗಳನ್ನು ಸೂಚಿಸಿದರು. ವಿದೇಶಿ ಬಂಡವಾಳವನ್ನು ಒಮ್ಮೆಲೇ ನೀವು ಹೂಡಿಕೆ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಏನು ಮಾಡ್ತೀರಾ, ವಿದೇಶಿ ಬಂಡವಾಳವನ್ನು ಆಮದು ಮಾಡ್ಕೊಳ್ಳಿ. ಅನಭಿವೃದ್ಧಿ ರಾಷ್ಟ್ರಗಳಿಗೆ ವಿದೇಶಿ ಬಂಡವಾಳವನ್ನು ಆಮದು ಮಾಡ್ಕೊಳ್ಬೇಕಾಗುತ್ತೆ. ತಾಂತ್ರಿಕ ಮುನ್ನಡೆಯನ್ನು ಸಾಧಿಸಬೇಕಾಗುತ್ತೆ. ಹಾಗೆ ಕಾರ್ಮಿಕರ ಹೊರವಲಸೆ, ಇವಿಷ್ಟನ್ನು ಲೆಬೆನ್ಸ್ಟನ್ ಸೂಚಿಸಿದರು. ಪ್ರಾರಂಭಿಕ ಆದಾಯದ ಹೆಚ್ಚಳಕ್ಕೆ ಸಂಬಂಧಪಟ್ಟಿದ್ದಂತೆ ಯಾವ ರಾಷ್ಟ್ರಗಳಲ್ಲಿ, ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ಪ್ರಾರಂಭಿಕ ಆದಾಯದ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಲೆಬೆನ್ಸ್ಟನ್ ರವರು ವಿದೇಶಿ ಬಂಡವಾಳದ ಆಮದನ್ನು ಸೂಚಿಸಿರ್ತಾರೆ, ತಾಂತ್ರಿಕ ಮುನ್ನಡೆಯನ್ನು ಸೂಚಿಸಿರ್ತಾರೆ, ಹಾಗೆ ಕಾರ್ಮಿಕರ ಹೊರ ವಲಸೆಯನ್ನು ಕೂಡ ಅವರು ಸಜೆಸ್ಟ್ ಮಾಡಿರ್ತಾರೆ. ಆದರೆ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಅನಭಿವೃದ್ಧಿ ದೇಶಗಳಲ್ಲಿ ಬಹಳ ಸುಲಭವಾಗಿ ಈಡೇರದಲೇ ಇರತಕ್ಕಂತಹ ಅಂಶಗಳು ಇವಾಗಿರ್ತವೆ. ಹಾಗಾಗಿ ಅನಭಿವೃದ್ಧಿ ದೇಶಗಳಿಗೆ ಇವರು ಸೂಚಿಸಿರುವಂಥ, ಲೆಬೆನ್ಸ್ಟನ್ ರವರು ಸೂಚಿಸಿರ್ತಕ್ಕಂತಹ ಅಂಶಗಳು ಹೊಂದಾಣಿಕೆ ಆಗದಲೇ ಇರೋದ್ರಿಂದ ಈ ವಿವರಣೆ ಸ್ವಲ್ಪ ಅಸ್ಪಷ್ಟ ಅಂತ ಹೇಳಿಬಿಟ್ಟು ಹೇಳ್ಬೋದು. ಆ್ಯಂಡ್ ಅನದರ್ ಒನ್ ಈಸ್ ನೆಗ್ಲೆಕ್ಟ್ ಆಫ್ ರೋಲ್ ಆಫ್ ಗೌರ್ಮೆಂಟ್. ಲೆಬೆನ್ಸ್ಟನ್ ಎಲ್ಲವನ್ನೂ ಹೇಳ್ತಾರೆ, ಆದರೆ ಅದನ್ನು ನಿರ್ವಹಿಸ್ತಕ್ಕಂತಹ, ಆರ್ಥಿಕ ಅಭಿವೃದ್ಧಿಯ ತಂತ್ರವನ್ನು ನಿರ್ವಹಿಸ್ತಕ್ಕಂಥ ವ್ಯವಸ್ಥೆಯಾಗಿರ್ತಕ್ಕಂಥ ಸರ್ಕಾರದ ಪಾತ್ರದ ಬಗ್ಗೆ ಏನನ್ನು ಕೂಡ ಹೇಳೋದಿಲ್ಲ. ಸರ್ಕಾರದ ಪಾತ್ರವನ್ನು ಕಂಪ್ಲೀಟಾಗಿ ನಿರ್ಲಕ್ಷಿಸಿದ್ದಾರೆ. ಜನಸಂಖ್ಯೆ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಪಾತ್ರ ಬಹಳ ಪ್ರಮುಖವಾಗಿ ಒತ್ತಿ ಹೇಳಬೇಕಾಗಿತ್ತು. ಆದರೆ ಲೆಬೆನ್ಸ್ಟನ್ ಆ ಪಾತ್ರವನ್ನು ನಿರ್ಲಕ್ಷಿಸಿದ್ದಾರೆ. ಯಾಕೆ ಅಂತ ಹೇಳಿದರೆ, ಎಲ್ಲ ರಾಷ್ಟ್ರಗಳಲ್ಲೂ ಮುಂದುವರೆದಿರ್ತಕ್ಕಂಥ ರಾಷ್ಟ್ರ ಆಗಿರ್ಬೋದು, ಮುಂದುವರಿತಾ ಇರ್ತಕ್ಕಂಥ ಹಾಗೂ ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ಜನಸಂಖ್ಯಾ ನಿಯಂತ್ರಣಕ್ಕೆ ಸರ್ಕಾರ ಅನ್ನುವಂಥ ವ್ಯವಸ್ಥೆ ಏನಿದೆ ಅದು ಕಾರ್ಯನಿರ್ವಹಿಸಿದಷ್ಟು ಬಹುಶಃ ಬೇರೆ ಯಾವ ಒಂದು ವ್ಯವಸ್ಥೆಯನ್ನು ಕೂಡ ನಿರ್ವಹಿಸ್ತಾ ಇಲ್ಲ. ಹಾಗಾಗಿ ಜನಸಂಖ್ಯೆ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಜನಸಂಖ್ಯೆ ಒಂದು ಸಮಸ್ಯೆ, ಗಂಭೀರ ಸಮಸ್ಯೆ ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ. ಆದರೆ ಅದರ ನಿಯಂತ್ರಣಕ್ಕೆ ಇರ್ತಕ್ಕಂಥ ಒಂದು ಪರಿಹಾರ ಮಾರ್ಗ ಸರ್ಕಾರ ಕೈಗೊಳ್ತಕ್ಕಂಥ ಕಾರ್ಯಕ್ರಮಗಳು. ಆದರೆ ಲೆಬೆನ್ಸ್ಟನ್ ಸರ್ಕಾರದ ಪಾತ್ರವನ್ನು ಈ ಹಂತದಲ್ಲಿ ನಿರ್ಲಕ್ಷಿಸಿರ್ತಕ್ಕಂಥದ್ದು ಖಂಡಿತವಾಗ್ಲೂ ಟೀಕೆಗಳು ಒಳಗಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ನೆಕ್ಸ್ಟ್ ಅನದರ್ ಒನ್ ಈಸ್ ಇರ್ರಿಲೆವೆಂಟ್ ಕಾನ್ಸೆಪ್ಟ್ ಆಫ್ ಎಂಡ್ಲೆಸ್ ಎಕನಾಮಿಕ್ ಗ್ರೋತ್. ಕೊನೆರಹಿತ ಆರ್ಥಿಕ ಪ್ರಕ್ರಿಯೆಯ ಅಸಮಂಜಸ ಕಲ್ಪನೆ. ವಿದ್ಯಾರ್ಥಿಗಳೇ, ಜೈವಿಕವಾಗಿ ನಿರ್ಧಾರವಾದ ಜನಸಂಖ್ಯಾ ಬೆಳವಣಿಗೆಯ ವಾರ್ಷಿಕ ದರ 3% ಇದಕ್ಕಿಂತ ಹೆಚ್ಚಿನ ದರದಲ್ಲಿ ರಾಷ್ಟ್ರೀಯ ಆದಾಯ ಅಧಿಕಗೊಂಡಾಗ ಕೊನೆರಹಿತ ಆರ್ಥಿಕ ಪ್ರಗತಿಯ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಅಂತ ಹೇಳಿಬಿಟ್ಟು ಲೆಬೆನ್ಸ್ಟನ್ ವಾದ ಮಾಡಿದ್ದಾರೆ. ಆದರೆ ಇದು ಕೂಡ ವಾಸ್ತವಿಕ ಕಲ್ಪನೆ ವಿದ್ಯಾರ್ಥಿಗಳೇ. ಲಾಮಾಯಿಂಟ್ ಇದನ್ನು ಕ್ರಿಟಿಸೈಸ್ ಮಾಡ್ತಾರೆ. ಜನಸಂಖ್ಯೆ ಬೆಳವಣಿಗೆಯ ದರಕ್ಕೆ ಮೀರಿ ರಾಷ್ಟ್ರೀಯ ಆದಾಯ ಹೆಚ್ಚಾಗಿ ಪ್ರಗತಿಗೆ ನಾಂದಿಯಾದರೂ ಕೂಡ ಸ್ವಲ್ಪ ಸಮಯದ ನಂತರ ಪ್ರಗತಿಯ ದರ ಕಡಿಮೆ ಆಗಿ ಜಡತೆ ಆವರಿಸಿರೋದಕ್ಕೆ ಸಾಕಷ್ಟು ನಿದರ್ಶನಗಳು ನಮಗೆ ಸಿಗುತ್ತೆ. ಎಷ್ಟೇ ಅಭಿವೃದ್ಧಿಯನ್ನು ಹೊಂದಿದ್ರೂ ಕೂಡ ಸ್ವಲ್ಪ ಸಮಯಕ್ಕಾದ್ರೂ ಒಂದು ಜಡತೆ, ಒಂದು ಸ್ಥಿರತೆ ಅಂತಕ್ಕಂಥದ್ದು ಆರ್ಥಿಕತೆಯನ್ನು ಆವರಿಸ್ಕೊಳ್ತಕ್ಕಂತಹ ನಿದರ್ಶನಗಳು ಸಾಕಷ್ಟು ಸಿಗ್ತವೆ ಅಂತ ಹೇಳಿಬಿಟ್ಟು ಲಾಮಾಯಿಂಟ್ ರವರು ಟೀಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಆ್ಯಂಡ್ ಅನದರ್ ಒನ್ ಮೇನ್ ಇಂಪಾರ್ಟೆಂಟ್ ಈಸ್ ನೆಗ್ಲೆಕ್ಟ್ ಆಫ್ ಟೈಮ್ ಎಲಿಮೆಂಟ್. ಲೆಬೆನ್ಸ್ಟನ್ ಸಮಯವನ್ನು ನಿರ್ಲಕ್ಷಿಸಿದ್ದಾರೆ. ಜನಸಂಖ್ಯೆಯ ಏರಿಕೆ ಮತ್ತು ಆದಾಯ ವೃದ್ಧಿಯ ನಡುವೆ ಸಮಯದ ಅಂಶವನ್ನೇ ಅವರು ಮರೆತು ಬಿಟ್ಟಿದ್ದಾರೆ. ಜನಸಂಖ್ಯೆ ಏರಿಕೆ ಆಗೋದಕ್ಕೂ ಆದಾಯ ವೃದ್ಧಿ ಆಗೋದಕ್ಕೂ ಬಹಳ ಪ್ರಮುಖವಾಗಿ ಟೈಮ್ ಬೇಕು ನಮಗೆ, ಟೈಮ್ ಎಲಿಮೆಂಟ್. ಸೊ ಆ ದೃಷ್ಟಿಯಲ್ಲಿ ನೋಡೋದಾದರೆ ಡೆಫಿನೆಟ್ಲಿ ಲೆಬೆನ್ಸ್ಟನ್ ನೆಗ್ಲೆಕ್ಟ್ಸ್ ದ ಟೈಮ್ ಎಲಿಮೆಂಟ್ ಬಿಟ್ವೀನ್ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್ ಆ್ಯಂಡ್ ಗ್ರೋತ್ ಆಫ್ ಇನ್ಕಮ್. ಜನಸಂಖ್ಯೆ ಏರಿಕೆ ಆಗೋದಕ್ಕೂ ಆದಾಯ ಅಭಿವೃದ್ಧಿಯ ನಡುವೆ ಇರ್ತಕ್ಕಂಥ ಸಮಯದ ಅಂಶವನ್ನು ಅವರು ಮರೆತಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗುತ್ತೆ. ಹಾಗೆಯೇ ಬಾಹ್ಯ ಅಂಶಗಳನ್ನು ಸೇರಿದಂತೆ ತಲಾದಾಯ ಮತ್ತು ಅಭಿವೃದ್ಧಿಯ ದರಕ್ಕೆ ಸಂಬಂಧಿಸಿದಂತೆ, ಸ್ಟಾಕ್ಸ್ ಬಂಡವಾಳ ಸಂಗ್ರಹಣೆಗೆ ಸಂಬಂಧಿಸಿದಂತೆ ಏನು
ಆಲ್ಬರ್ಟ್ ಸ್ಟೈನ್ ರವರು ಕೆಲವೊಂದು ಅಂಶಗಳನ್ನು ಹೊರಹಾಕಿದ್ದಾರೆ ಅವರ ಸಿದ್ಧಾಂತದ ಮುಖಾಂತರ. ಅವಾಸ್ತವಿಕವಾಗಿರ್ತಕ್ಕಂತಹ ವಿವರಣೆ ಅಂತ ಹೇಳಿಬಿಟ್ಟು ಹಲವಾರು ಜನ ಅರ್ಥಶಾಸ್ತ್ರಜ್ಞರು ಇದನ್ನು ಟೀಕೆ ಮಾಡಿದ್ದಾರೆ. ಆದರೂ ಸಹಿತ ಇಷ್ಟೆಲ್ಲ ನ್ಯೂನತೆಗಳಿದ್ದರೂ ಸಹಿತ ಕನಿಷ್ಠ ಪ್ರಯತ್ನ ಸಿದ್ಧಾಂತವು ಸಂದಿಗ್ಧ ಕನಿಷ್ಠ ಪ್ರಯತ್ನ ಸಿದ್ಧಾಂತವು ಅನಭಿವೃದ್ಧಿ ದೇಶಗಳ ಆರ್ಥಿಕ ಪ್ರಗತಿಯ ಬಗೆಗೆ ಉಪಯುಕ್ತ ಒಳನೋಟಗಳನ್ನು ಒದಗಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗುತ್ತೆ. ಬಡತನದ ವಿಷಚಕ್ರಗಳನ್ನು ಭೇದಿಸಿ ಬಡತನ ನಿರ್ಮೂಲನೆಯತ್ತ ಸಾಗೋದಕ್ಕೆ ಸಂದಿಗ್ಧ ಕನಿಷ್ಠ ಪ್ರಯತ್ನಗಳು ಅತ್ಯವಶ್ಯಕವೆಂಬ ಒಂದು ಅಂಶವನ್ನು ಈ ಸಿದ್ಧಾಂತ ನಮಗೆ ನಿರೂಪಿಸಿರೋದ್ರಿಂದ ಖಂಡಿತವಾಗ್ಲೂ ಎಲ್ಲ ಅಭಿವೃದ್ಧಿ ಸಿದ್ಧಾಂತಗಳಲ್ಲಿ ಒಂದು ಮುಂಚೂಣಿಯಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇದಿಷ್ಟು ಸಂದಿಗ್ಧ ಕನಿಷ್ಠ ಪ್ರಯತ್ನ ಸಿದ್ಧಾಂತಕ್ಕೆ ಇರ್ತಕ್ಕಂಥ ಟೀಕೆಗಳು. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಥ್ಯಾಂಕ್ ಯು ವೆರಿ ಮಚ್.